ನೋಡಿ ಇವತ್ತು ಲಕ್ಷ್ಮಿ ಹೆಜ್ಜೆ ಮಾಡ್ತಾ ಇದ್ದೀವಿ. ನನ್ನ ಮಗಳು ಹೆಲ್ಪ್ ಮಾಡ್ತಾ ಇದ್ದಾಳೆ ನನಗೆ, ನಮ್ಮ ಚಿಕ್ಕ ಮಗಳು. ನೋಡಿ ಈ ಥರ ಶೀಟ್ ಸಿಗುತ್ತೆ, ಟ್ರಾನ್ಸ್ಪರೆಂಟ್ ಶೀಟು, ದಪ್ಪ ಶೀಟ್ ಸಿಗುತ್ತೆ. ಇದು ರಂಗೋಲಿ ಮಾಡೋಕ್ಕೆ ಅಂತಲೇ ಹೇಳಿದ್ರೆ ಈ ಥರ ಶೀಟ್ ಸಿಗುತ್ತೆ. ಇದನ್ನು ತಗೊಂಬಂದು ಇದನ್ನು ಪುಟ್ಟಾಗೆ ಯಾವ ಶೇಪ್ ಬೇಕೋ ನಮಗೆ ಆ ಸೈಜಿಗೆ ಕಟ್ ಮಾಡ್ಕೊಂಡಿದ್ದೀವಿ. ಕಟ್ ಮಾಡಿಕೊಂಡು ಈ ಥರ ಬಾಲ್ ಚೈನ್ ಸಿಗುತ್ತೆ ಸರ. ಇದು ನಮಗೆ ಹೋಲ್ಸೇಲಲ್ಲಿ ತಗೊಂಡ್ರೆ ಈ ಕಮ್ಮಿ ರೇಟಲ್ಲಿ ಸಿಗುತ್ತೆ. ಇದು ಈ ಥರ ನೋಡಿ, ಈ ಥರ ಎಲ್ಲ ಗಮ್ಮಲ್ಲಿ ಅಂಟಾಕೊಂಡಿದ್ದೀವಿ. ಈ ಥರ ಗಮ್ಮು ಫ್ಯಾಬ್ರಿಕ್, ಈ ಥರ ಗಮ್ ಸಿಗುತ್ತೆ, ಫ್ಯಾಬ್ರಿಕ್ ಗಮ್ ಅಂತ. ಈ ಗಮ್ಮಲ್ಲಿ ಅಂಟಾಕತ್ತಾ ಇದ್ದೀವಿ ನೋಡಿ. ಇದು ರೆಡಿಯಾಗಿರೋ, ಇದು ಒಂದು ರೆಡಿ ಮಾಡಿರೋದು. ಇದು ವರಮಹಾಲಕ್ಷ್ಮಿ ಹಬ್ಬ, ಗೋಕುಲಾಷ್ಟಮಿ ಇಂಥ ದಿವಸದಲ್ಲೆಲ್ಲ ದೇವ್ರ ಮುಂದೆ ಇಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಈ ಥರ ಗಮ್ ಹಾಕಿ ಅಂಟಿಸಿ ಮಾಡಿರೋದು ನೋಡಿ. ಇದೆಲ್ಲ ರೆಡಿ ಮಾಡಿರೋದು. ಒಬ್ಬರು ಮಾಡ್ಕೊಡೋಕ್ಕೆ ಹೇಳಿದ್ದಾರೆ, ಅವರಿಗೆ ಮಾಡ್ತಾಯಿದ್ದೀವಿ ನೋಡಿ. ಇಷ್ಟೊಂದು ಮಾಡಬೇಕು, ಇದನ್ನೆಲ್ಲ ಫುಲ್ಲು ಈಗ ಅಂಟಿಸ್ಬೇಕು ಈ ಥರ ನೋಡಿ. ನನ್ನ ಮಗಳು ಅಂಟಾಕ್ತಾ ಇದ್ದಾಳೆ. ಮತ್ತು ಈ ಥರ ಬೀಡ್ಸ್ ಸಿಗುತ್ತೆ. ಈ ಥರ ಬೀಡ್ಸು ಸಣ್ಣ ಸಣ್ಣ ಬೀಡ್ಸ್ ಸಿಗುತ್ತೆ. ನಿಮ್ಗೆ ಯಾವ್ಯಾವ ಕಲರ್ ಬೇಕೋ ಕಾಂಬಿನೇಷನು ಆ ಕಲರ್ ಬೀಡ್ಸ್ ಸಿಗುತ್ತೆ. ಹೋಲ್ಸೇಲಲ್ಲಿ ತಂದಿಟ್ಕೊಂಡ್ರೆ ತುಂಬ ಕಮ್ಮಿಲಿ ಸಿಗುತ್ತೆ. ಮತ್ತು ಈ ಥರ ಮುತ್ತು ಸಿಗುತ್ತೆ ನೋಡಿ. ಇದು ಅಷ್ಟೇ, ಹೋಲ್ಸೇಲಲ್ಲಿ ತಗೊಂಡ್ರೆ ಕಮ್ಮಿ ರೇಟಿಗೆ ಕೊಡ್ತಾರೆ. ಇದನ್ನೇ ನಾವು ಮುತ್ತು ಇಲ್ಲೇ ಅಂಟಿಸಿರೋದು. ಅಂಟಿಸಿ ಆಮೇಲೆ ಬಾಲ್ಸರ ಎಲ್ಲ ಅಂಟಿಸಿ ಅದಕ್ಕೆ ಆಮೇಲೆ ನಾವು ಯಾವ ಥರ ಬೇಕಾದ್ರೂ ಡೆಕೋರೇಷನ್ ಮಾಡ್ಕೋಬೋದು. ಈ ಥರ ನೋಡಿ, ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಅಂಟಾಕ್ತಾ ಇದ್ದಾಳೆ ನನ್ನ ಮಗಳುವೆ. ಅವಳಿಗೂ ಈ ಥರ ಕ್ರಾಫ್ಟಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಇದೆ. ಮಾಡಿಕೊಡ್ತಾ ಇರ್ತಾಳೆ, ನನಗೆ ಹೆಲ್ಪ್ ಮಾಡ್ತಾಳೆ ಏನಾದರೂ ಮಾಡಬೇಕಾದ್ರೆ. ಅವಳ ಹೆಸರು ತನುಷ್ಕಾ ವಸಿಷ್ಠ ಅಂತ, ನನ್ನ ಮಗಳ ಹೆಸರು. ನೋಡಿ ಈ ಥರ ನೀವು ಮನೇಲಿ ಈ ಥರ ಸುಮ್ಮನೆ ಕೂತಾಗ ಇದು ಮಾಡಿದಾಗ ನೀವು ಈ ಥರ ಮನೇಲಿ ಮಾಡ್ಕೋಬೋದು ನೋಡಿ. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಗೋಲ್ಡ್ ಅಂಟಿಸಿದ್ಲು ಇವಾಗ ನನ್ನ ಮಗಳು. ನೀವು ಈ ಥರ ಮಾಡ್ಕೋಬೋದು ಈಸಿಯಾಗೆ. ಅಲಂಕಾರದ್ದೆಲ್ಲ ಈ ಥರ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಬ್ಬ ಹುಣ್ಮೇಲೆಲ್ಲ ಇಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ದೇವ್ರ ಮುಂದೆ ಎಲ್ಲ ಅಲಂಕಾರ ಮಾಡಿ ಇಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಗೌರಿ ಹಬ್ಬದಲ್ಲಿ, ಗೋಕುಲಾಷ್ಟಮಿ, ವರಮಹಾಲಕ್ಷ್ಮಿ ಹಬ್ಬ, ಯಾವ ಹಬ್ಬದಲ್ಲಿ ಬೇಕಾದರೂ ನೀವು ಈ ಥರ ಇಟ್ಕೋಬೋದು ಮಾಡಿ ಇಟ್ಕೊಂಡ್ರೆ. ಥ್ಯಾಂಕ್ ಯು.